ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇವತ್ತು ಬ್ಯಾಕ್ ಫ್ಲಿಪ್ ಅಥವಾ ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗ್ ಅನ್ನು ಹೇಗೆ ಕಲಿಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಎಕ್ಸಸೈಜ್ಗಳನ್ನ ಮಾಡ್ಕೋಬೇಕು. ನಮ್ಮ ಬಾಡಿ ವಾರ್ಮ್ ಆಗೋ ತನಕ, ಅಂದರೆ ನಮ್ಮ ಶರೀರ ಬಿಸಿ ಆಗಬೇಕು. ಆ ನಂತರವಷ್ಟೇ ಮಿಕ್ಕಿದ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಜೊತೆಗೆ ವಾರ್ಮ್ ಅಪ್ ಎಕ್ಸಸೈಜ್ಗಳನ್ನೆಲ್ಲ ಮಾಡಿ ಆದ ಮೇಲೆ ಈ ರೀತಿ ಆರ್ಚ್ ಜಂಪನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಆ ನಂತರ ಈ ಆರ್ಚ್ ಪುಷಪ್ಪನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಯಾಕಂದರೆ ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗ್ಗೆ ಇದು ಭಾರಿ ಮುಖ್ಯವಾಗಿರುತ್ತೆ. ಹಾಗೆ ಈ ಬೆಂಡಿಂಗ್ ಎಕ್ಸಸೈಜನ್ನು ಕೂಡ ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಫ್ಲಿಪ್ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಈಗ ಬ್ಯಾಕ್ ಫ್ಲಿಪ್ ಮಾಡೋದಕ್ಕೆ ರೆಡಿ ಆಗೋಣ. ಹ್ಯಾಂಡ್ ಸಿಂಕ್, ಜಂಪ್, ಹೆಡ್ ಸಿಂಕ್, ಹೀಗೆ ಇದನ್ನೆಲ್ಲ ಅಭ್ಯಾಸ ಮಾಡಬೇಕು. ನಾನು ಹೇಳಿದ ಅಷ್ಟು ಐಡಿಯಾಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಬ್ಯಾಕ್ ಲಿಫ್ಟ್ ಈ ರೀತಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಹ್ಯಾಂಡ್ ಸಿಂಕ್ ಮಾಡಿದ್ಮೇಲೆ ಕೈಯನ್ನು ಬೆಂಡ್ ಮಾಡಬಾರ್ದು. ನೆಲ ಮುಟ್ಟಿ ನಾವು ನಿಂತುಕೊಳ್ಳೋವರೆಗೂ ಕೈ ನೆಟ್ಟಿಗಿರಬೇಕು. ಹಾಗೆ ಕಾಲನ್ನು ಕೂಡ ನೆಟ್ಟಿಗೆ ಮಾಡಿಕೊಳ್ಳಬೇಕು. ಈ ರೀತಿ ಸತತವಾಗಿ ಅಭ್ಯಾಸ ಮಾಡಿಕೊಂಡು ಮುಂದಿನ ದಿನದಲ್ಲಿ ಯಾರ ಸಹಾಯವಿಲ್ಲದಂತೆ ತಾವೇ ಸ್ವತಂತ್ರವಾಗಿ ಫ್ಲಿಪ್ಪನ್ನು ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ